ಓಂ ನಮಃ ಶಿವಾಯ. ಬಂಧುಗಳೇ, ಎಲ್ಲ ಬುದ್ಧಿಜೀವಿಗಳಲ್ಲಿ ಒಂದು ಏನು ಇರುತ್ತೆ ಅಂತಂದರೆ ಅಹಂಕಾರ. ಅಹಂಕಾರದಿಂದನೇ ಈ ದೇಹ ರಚನೆಯಾಗಿದೆ. ಈಗ ಕೆಲವು ವ್ಯಕ್ತಿಗಳಿಗೆ ಅಹಂಕಾರ ಯಾವ ಮಟ್ಟಿಗೆ ಇರುತ್ತೆ ಅಂತಂದರೆ, ಮನುಷ್ಯನಿಗೆ ಯಾವಾಗ ಅಹಂಕಾರ, ನಾನು ಎಂಬ ಅಹಂಕಾರ ಹೆಚ್ಚಾಗುತ್ತದೋ ಆವಾಗ ಅವನಲ್ಲಿರ್ತಕ್ಕಂಥ ಬುದ್ಧಿ ಏನಾಗುತ್ತೆ ಅಂತಂದರೆ ಭ್ರಮಣೆ ಆಗುತ್ತದೆ. ಒಂದು ಕಡೆ ದೊಡ್ಡವರು ಹೆಂಗೆ ಹೇಳ್ತಾ ಇದ್ದಾರೆ, ನಾನು ಎಂಬ ಅಹಂಕಾರ ಹೆಚ್ಚಾದಂತೆ ಮನುಷ್ಯನಿಗೆ ಬುದ್ಧಿ ಭ್ರಮಣೆ ಆಗುತ್ತದೆ ಅಂತೆ. ಬಂಧುಗಳೇ, ಯಾವಾಗಲೂ ನಾವು ಈ ಮನಸ್ಸು ಹೇಳ್ದಂಗೆ ಕೇಳಬಾರ್ದು, ಬುದ್ಧಿ ಹೇಳ್ದಂಗೆ ಕೇಳಬೇಕು. ಅದಕ್ಕೆ ಬುದ್ಧಿ ಹಿಡಿತದಲ್ಲಿ ಇಡಬೇಕಾದ್ರೆ ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಈ ಮನಸ್ಸು ಬುದ್ಧಿಯನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು ಅಂತಂದರೆ ಸಾತ್ವಿಕ ಗುಣವನ್ನು ಬೆಳೆಸ್ಕೋಬೇಕು. ಬಂಧುಗಳೇ, ಇವತ್ತಿನ ಸಂದೇಶ ಓಂ ನಮಃ ಶಿವಾಯ. ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ, ಮನುಷ್ಯನಿಗೆ ನಾನು ಎಂಬ ಅಹಂಕಾರ ಹೆಚ್ಚಾದಂತೆ ಬುದ್ಧಿ ಭ್ರಮಣೆಯಾಗುತ್ತದೆ. ಓಂ ನಮಃ ಶಿವಾಯ.